ಸುಮಾರು 50 ವರ್ಷಗಳಿಂದ ದಲಿತ ಚಳವಳಿಯನ್ನು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಡೀ ದೇಶದಾದ್ಯಂತ ಕಟ್ಕೊಂಡ್ಬಂದಿದೆ. ಅನೇಕ ದಲಿತರ ಮೇಲೆ ನಡೆದಿರುವಂತಹ ಹಲ್ಲೆ, ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಸುಲಿಗೆ ಮುಂತಾದ ವಿಷಯಗಳ ಮೇಲೆ ಹೋರಾಟ ಮಾಡ್ಕೊಂಡು ಬಂದಿದೆ. ದೌರ್ಜನ್ಯವನ್ನು ಹತ್ತಿಕ್ಕಲು ನಾವು ಸತತ ಪ್ರಯತ್ನವನ್ನು ಮಾಡಿಕೊಂಡು ಪ್ರತಿ ಇನ್ಸಿಡೆಂಟ್ ಹಿನ್ನೆಲೆಯಲ್ಲೂ ಪ್ರತಿಕ್ರಿಯಿಸಿಕೊಂಡು, ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಯಾವುದೇ ಕೊಲೆ ಆದರೆ, ದಬ್ಬಾಳಿಕೆ, ದೌರ್ಜನ್ಯ ಆದರೆ ಕೂಡ ಇಲ್ಲಿನ ದಲಿತ ಸಂಘರ್ಷ ಸಮಿತಿ ನಿರ್ವಹಿಸ್ಕೊಂಡು ಬಂದಿದೆ. ಹೀಗಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಮೊನ್ನೆ 4ನೇ ತಾರೀಕು ಒಂದು ನಿರ್ಧಾರ ತಗೊಂಡು ಒಂದು ಲೆಟರ್ ಮೇಲೆ ಒಂದು ಕಮಿಟಿಯನ್ನು ಕಳಿಸಿದ್ದಾರೆ. ಲೆಟರ್ ಆಧಾರದ ಮೇಲೆ ಆನಂದ್ ಮತ್ತು ಸ್ನೇಹಿತರು ನಾನೇ ಜಿಲ್ಲಾ ಕನ್ವೀನರ್ ಅಂತ ಘೋಷಿಸ್ಕೊಂಡಿದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಒಂದು ಲೆಟರ್ ಆಧಾರದ ಮೇಲೆ ಯಾವುದೇ ಇದುವರೆಗೂ 50 ವರ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವವನ್ನು ಇಟ್ಕೊಂಡು ಚಳುವಳಿ ಕಟ್ಕೊಳ್ತಾ ಬಂದಿದ್ದೀವಿ. ಆ ಕಾರಣಕ್ಕಾಗಿ ಚಳುವಳಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಒಂದು ಲೆಟರ್ ಆಧಾರದ ಮೇಲೆ ಒಂದು ಕಮಿಟಿ ಮಾಡಿರೋದು ನಾವು ಇದೇ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ನೋಡಿರೋದು. ಹಾಗಾಗಿ ಇದನ್ನು ದುರುಪಯೋಗ ಪಡಿಸ್ಕೊಂಡು, ದಲಿತ ಚಳುವಳಿಯನ್ನು ದುರುಪಯೋಗ ಪಡಿಸ್ಕೊಂಡು, ಸಂಘರ್ಷ ಸಮಿತಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಏನು ನಡೀತಾ ಇದೆಯೋ ಇದು ತುಂಬ ಖಂಡನೀಯ ಅಂತ ನಾನು ಅದನ್ನು ಭಾವಿಸ್ತೀನಿ. ಹಾಗಾಗಿ ಆ ಕಮಿಟಿಯನ್ನು ನಾವು ಯಾವುದೇ ರೀತಿ ಗೌರವಿಸಲ್ಲ, ಘನತೆಯಿಂದ ನೋಡೋಲ್ಲ ಮತ್ತು ಅದನ್ನು ನಾವು ಎಲ್ಲ ರೀತಿಯಲ್ಲೂ ಅದರ ಚಟುವಟಿಕೆಗಳನ್ನು ವಿರೋಧಿಸ್ತೀವಿ. ಹಾಗೆ ಪ್ರಜಾಸತ್ತಾತ್ಮಕ ಡೆಮಾಕ್ರೆಟಿಕ್ ಆಗಿ ನಾವು ಏನು ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ, ತಾಲೂಕು ಸಮಿತಿಗಳು ನಡೆಸ್ಕೊಂಡು ಬಂದಿದ್ದೀವೋ ಆ ವಿಧಾನದಲ್ಲಿ ಸಿ ಗಂಗಪ್ಪ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ನಿರ್ವಹಿಸ್ತಾ ಇದ್ದಾರೆ. ಅವರು ಜಿಲ್ಲಾ ಸಂಚಾಲಕರಾಗಿದ್ದಾರೆ. ನಾನು ಆ ಕಮಿಟಿ ನೇಮಕ ಮಾಡುವಾಗ ಕ್ರಿಯಾತ್ಮಕವಾಗಿ ಕೆಲಸಕ್ಕೆ ತೊಡಗಿಸ್ಕೊಳ್ಬೇಕು ಅಂತ ಮಾತುಕತೆ ಮಾಡಿ ಹೆಚ್ಚು ಆಕ್ಟಿವಾಗಿ ಕೆಲಸ ಮಾಡಿಕೊಂಡು 3-4 ವರ್ಷದಿಂದ ಬಂದಿದ್ದಾರೆ. ಈ ಕಮಿಟಿ ಒಟ್ಟಿಗೆ ನಮ್ಮ ಐಡೆಂಟಿಫಿಕೇಷನ್ ಉಳಿಸ್ಕೊಂಡು ನಾವು ಮುಂದೆ ಚಳವಳಿಯನ್ನು ಮುನ್ನಡೆಸೋದಕ್ಕೆ ಪೂರಕವಾಗಿದ್ದೀವಿ ಅಂತೇಳಿ, ಇದು ಡೆಮೊಕ್ರೆಟಿಕ್ ಆಗಿ ನಡೆಸ್ಕೊಂಡು ಹೋಗುವಂಥ ಒಂದು ಸಂಘಟನೆ ಅಂತ ನಾನು ಅದನ್ನು ಭಾವಿಸ್ತೀನಿ. ಒಟ್ಟಾರೆ ಚಳವಳಿ ಮುನ್ನಡೆಸೋದಕ್ಕೆ ಬೇಕಾದಂಥ ವಾತಾವರಣಕ್ಕೆ ಎಲ್ಲ ರೀತಿಯ ಕಾರ್ಯಪ್ರವೃತ್ತರಾಗೋದಕ್ಕೆ ನಾವು ಮುಂದಿದ್ದೇವೆ ಅಂತೇಳಿ ಈ ಘಟನೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಗಮನ ಹರಿಸಿ ನಮಗೆ ಸಹಕಾರ ಕೊಡಬೇಕು ಅಂತ ಪ್ರಶ್ನೆ ಅವ್ರನ್ನ ವಿನಂತಿಸ್ತಾ ಇದ್ದೀನಿ. ಈಗ ಹೋರಾಟಗಳ ಬಗ್ಗೆ ಮಾಹಿತಿ ಕೂಡ ಬಹಳಷ್ಟು ಮಾಹಿತಿಗಳನ್ನಿರ್ತಕ್ಕಂಥ ಪತ್ರಕರ್ತರೆಲ್ಲ ಇದ್ದೀವಿ. ಸ್ನೇಹಿತರೆ, ಇದು ಒಂದು ನೋವಿನ ಸಂಗತಿ ಏನಪ್ಪ ಅಂದರೆ 70ರ ದಶಕದಲ್ಲಿ ದಲಿತ ಚಳವಳಿ ಪ್ರಾರಂಭ ಆಯಿತು. ನಾವು ಮುಂಚೂಣಿಯಲ್ಲಿ ಇದ್ದವರು, ಈಗಲೂ ಕೂಡ ದಲಿತ ಚಳವಳಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ದಲಿತ ಚಳವಳಿ ಯಾರಿದ್ರೂ ಕೂಡ ಒಂದನ್ನು ಅರ್ಥ ಮಾಡ್ಕೋಬೇಕಾದ್ರೂ ಬಹಳ ಮುಖ್ಯವಾದಂಥ ಏನಪ್ಪ ಅಂದರೆ, ಸಾವಿರಾರು ವರ್ಷಗಳಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕ ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಜನ, ಅವರು ಬಯಸಿ ಅವರ ಜೀವನವನ್ನು ಬಯಸಿ ಈ ರೀತಿ ನಾವು ಇರಬೇಕಂತ ಕೋರಿಕೆ ಮೇರೆಗೆ ನಡೆದಿದ್ದೆಲ್ಲ ಸ್ಥಾಪಿತ ಹಿತಾಸಕ್ತಿಗಳ ಇಂಟ್ರೆಸ್ಟ್ಗೆ ಬಲಿಯಾಗಿ ಅಪಾರವಾದಂಥ ಕೋಟ್ಯಾಂತರ ದಲಿತ ಸಮುದಾಯ ತಾನು ಮಾಡದೇ ಇರತಕ್ಕಂಥ ತಪ್ಪುಗಳಿಗೆ ಬಲಿಪಶುಗಳಾದರು. ಮರ್ಡರ್, ದೌರ್ಜನ್ಯ, ದಬ್ಬಾಳಿಕೆ ಜಗತ್ತಿನ ಇತಿಹಾಸದಲ್ಲಿ, ಮಾನವನ ಇತಿಹಾಸದಲ್ಲಿ ಯಾವ ದೇಶದಲ್ಲೂ ಯಾವುದೇ ಜನಾಂಗಕ್ಕೆ ನಡೆದೇ ಇರತಕ್ಕಂಥ ಕ್ರೌರ್ಯಗಳಲ್ಲಿ ನಡೆದಿದ್ದಾವೆ. ಸಾಗರದಷ್ಟು ರಕ್ತವನ್ನು ಹರಿದಿದೆ. ತಾನು ಮಾಡದೇ ಇರತಕ್ಕ, ಇದು ಬಹಳ ಇಂಪಾರ್ಟೆಂಟು, ದಲಿತರು ತಾವು ಮಾಡದೇ ಇರತಕ್ಕಂಥ ತಪ್ಪುಗಳಿಗೋಸ್ಕರ, ಜಾತಿ ಕಾರಣಕ್ಕೋಸ್ಕರ, ಬಡತನಕ್ಕೋಸ್ಕರ, ಅಸ್ಪೃಶ್ಯತೆಗೋಸ್ಕರ ಅವರು ತಮ್ಮ ಜೀವಗಳನ್ನು ತೆಗೆದುಬಿಟ್ಟಿದ್ದಾರೆ. ಅವೆಲ್ಲ ತಮಗೆ ಇತಿಹಾಸ ಗೊತ್ತಿದೆ. ಇದೆಲ್ಲ ಕೂಡ ಸ್ವತಂತ್ರ ಬಂದ ನಂತರ, ಕಾನ್ಸ್ಟಿಟ್ಯೂಷನ್ ಬಂದ ನಂತರ ಅಲ್ಪ ಸ್ವಲ್ಪ ವಿದ್ಯೆ ಪಡೆದಿರ್ತಕ್ಕಂಥ 70ರ ದಶಕದಲ್ಲಿರ್ತಕ್ಕಂಥ ಕವಿಗಳು, ಸಾಹಿತಿಗಳು, ವಿದ್ಯಾವಂತರು, ಚಿಂತಕರು ಇವರೆಲ್ಲ ಸೇರಿಕೊಂಡು ಕರ್ನಾಟಕದಲ್ಲಿ ಒಂದು ಪ್ರತ್ಯೇಕವಾದ ಒಂದು ದಲಿತ ಚಳವಳಿಯನ್ನು ಹುಟ್ಟಾಕಿದರು. ಇದರ ಉದ್ದೇಶ ಏನಪ್ಪ ಅಂದರೆ, ದಲಿತರ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಸಂಪೂರ್ಣ ಬದಲಾವಣೆ ಆಗಬೇಕನ್ನತಕ್ಕಂಥ ಆಶಯದೊಂದಿಗೆ ಲಕ್ಷಾಂತರ ಜನ ಕಾರ್ಯಕರ್ತರು, ಫುಲ್ ಟೈಮ್ ವರ್ಕರ್, ಪ್ರತಿ ಜಿಲ್ಲೆಯಲ್ಲಿ ಸಾವಿರಾರು ಕಾರ್ಯಕರ್ತಗಳು ಇವರ ಒಂದು ಬದಲಾವಣೆಗೋಸ್ಕರ, ಸಂಪೂರ್ಣ ಬದಲಾವಣೆಗೋಸ್ಕರ ಸ್ವಾಭಿಮಾನ ಚಳುವಳಿಯನ್ನು ಕಟ್ಟಿರ್ತಕ್ಕಂಥವ್ರು ನಾವೆಲ್ಲ ಕೂಡ. ಈ ಸ್ವಾಭಿಮಾನ ಚಳುವಳಿ ಮುಖಾಂತರ ತಮ್ಮ ಬದುಕನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಂಡು ಸಮಾಜದಲ್ಲಿ ಎಲ್ಲರ ರೀತಿ ತಾವು ಕೂಡ ಸ್ವಾಭಿಮಾನದಿಂದ, ಗೌರವದಿಂದ ಬದುಕಬೇಕನ್ನತಕ್ಕಂಥ ಸದುದ್ದೇಶದಿಂದ ಒಂದು ಸಾತ್ವಿಕ
ಬುದ್ಧ ಬಸವ ಅಂಬೇಡ್ಕರ್ ತಾತ್ವಿಕ ಚಿಂತನೆಯನ್ನು ಇಟ್ಟುಕೊಂಡು ಚಳುವಳಿಯನ್ನು ಕಟ್ಟಿದ್ರು. ಇದರಲ್ಲಿ ಅನೇಕ ಕವಿ ಸಾಹಿತಿಗಳು, ಬುದ್ಧಿವಂತರು, ವಿಚಾರವಂತರು ಎಲ್ಲರೂ ಕೂಡ ಇದ್ರು. ಇದೆಲ್ಲ ಕೂಡ ತಮಗೆ ಇತಿಹಾಸ ಇದು. ಆದರೆ ಬರಬರ್ತಾ ಕೂಡ ಇದು ನಾನಾ ರೀತಿಯ ದೌರ್ಬಲ್ಯಗಳು ಒಳಗಾಯಿತು, ವಿಘಟನೆಗಳು ಆಯಿತು, ಎಲ್ಲವೂ ಆಯಿತು. ಹಾಗಾಗಿ ಏನಾಗಿದೆ ಅಂದರೆ ಇವತ್ತಿನ ಸನ್ನಿವೇಶ ನಾನು ನೋಡಿದಾಗ, ದಲಿತ ಚಳುವಳಿಯನ್ನು ನಾವು ನಮ್ಮ ಅನುಭವದ ಮುಖಾಂತರ ನೋಡಿದಾಗ, ನಾವು 2022ರಲ್ಲಿ ಒಂದು ದೊಡ್ಡ ಅಂಬೇಡ್ಕರ್ ಡೆತ್ ಸೆರೆಮನಿ ಮಾಡಿದ್ವಿ 2022ರಲ್ಲಿ. ನಾವು ಒಂದನ್ನು ಹೇಳ್ಕೊಂಡು ಬಂದ್ವಿ, ಎಲ್ಲ ಕಡೆ ಹೇಳ್ಕೊಂಡು ಬಂದ್ವಿ. ಏನಪ್ಪ ಅಂದರೆ 10 ಸಂಘಟನೆಗಳು ಹೊಡೆದೋಗಿರ್ತಕ್ಕ ಅಖಂಡ ದಲಿತ ಚಳುವಳಿ ಏನು ಹೊಡೆದೋಗಿತ್ತು, ಆ ಚಳುವಳಿಯನ್ನು ನಾನೇ ಪ್ರಪ್ರಥಮವಾಗಿ ನಾನೇ ಮುಂದೆ ನಿಂತ್ಕೊಂಡು 10 ಆರ್ಗನೈಸೇಷನ್ಗಳು ಒಂದು ಮಾಡಿದ್ವಿ. ನಾವು ಹೊಡೆದೋಗಿರ್ತಕ್ಕಂಥ ಮಾಡಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲ ಕೂಡ ಪರ್ಯಟನೆ ಮಾಡಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಪರ್ಯಟನೆ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆಶ್ಚರ್ಯ, ಲಕ್ಷಾಂತರ ಜನ, ಸುಮಾರು 1.5 ಲಕ್ಷಕ್ಕೆ ಜನ ಸೇರಿದ್ರು. ಆಶ್ಚರ್ಯ ಆಯಿತು. ಅದಕ್ಕೆ ಒಂದೇ ಒಂದು ಕಾರಣ ಏನಪ್ಪ ಅಂದರೆ, ದಲಿತ ಚಳುವಳಿ ಒಂದು ಮಾಡ್ತಾ ಹೋಗ್ತಾ ಇದ್ವಿ. ನಾವೆಲ್ಲ ಒಟ್ಟಾಗಬೇಕನ್ನತಕ್ಕಂಥ ಒಂದು ಸಂದೇಶವನ್ನು ಪ್ರತಿ ಜಿಲ್ಲೆ ಕಳಿಸ್ಕೊಟ್ಟಾಗ ಆ ಜನರು ಅದನ್ನು ನಂಬಿಕೊಂಡು ಅವತ್ತಷ್ಟು ಜನ ಬಂದಿದ್ದಕ್ಕೆ ಕಾರಣ. ಆವಾಗ ನನಗೆ ಗೊತ್ತಾಯಿತು, ನನ್ನ ಸ್ವಂತ ಅನುಭವ ಏನಾಯ್ತು ಅಂದರೆ, ದಲಿತ ನಾಯಕತ್ವದಲ್ಲಿ ಪ್ರಾಬ್ಲಮ್ ಇದ್ದಾವೆ, ದಲಿತರಲ್ಲಿ ಪ್ರಾಬ್ಲಮ್ ಇಲ್ಲ. ಅವ್ರು ಇವತ್ತು ಕೂಡ ನೋವು ಪಡ್ತಾ ಇದ್ದಾರೆ, ಯಾತನೆಗಳು ಅನುಭವಿಸ್ತಾ ಇದ್ದಾರೆ, ದೌರ್ಜನ್ಯ ದಬ್ಬಾಳಿಕೆಗೆ ಒಳಗಾಗ್ತಾ ಇದ್ದಾರೆ. ಆದರೆ ನಾಯಕತ್ವದಲ್ಲಿ ಅನೇಕ ಬಿರುಕುಗಳು ಮತ್ತು ಸ್ವಾರ್ಥ, ಮತ್ತೊಂದು ನೆಗೆಟಿವ್ ಆಸ್ಪೆಕ್ಟ್ ಜಾಸ್ತಿ ಆಗಿರೋದ್ರಿಂದ ಒಡಕೆಗೆ ಕಾರಣವಾಗಿದೆ ಅನ್ನತಕ್ಕಂಥ ಸತ್ಯ ಇವತ್ತಿಗೂ ಆವತ್ತು ಕೂಡ ಇದು ನಿಜ. ಇದು ಆಗಬಾರ್ದು ಅಂತಕ್ಕಂಥ ನಮ್ಮ ಉದ್ದೇಶ. ದಲಿತರ ವಿಮೋಚನೆ ನಿಜವಾಗ್ಲೂ ಕೆಲಸ ಮಾಡೋರು ಸಂಘಟನೆ ವಿಘಟನೆಗೆ ಆಗಬಾರದು ಅನ್ನತಕ್ಕಂಥ ನಮ್ಮ ಒಂದು ಕಳಕಳೆಯಿಂದ ನಾವು ಇವತ್ತಿಗೂ ನಾವು ಮಾಡಿದ್ದೀವಿ. ಈಗ ನಾವು ಪದಾಧಿಕಾರಿಗಳು ನಾವು ಬಿಟ್ಟಾದ ಕೂಡ ನಾವು ದಲಿತ ಚಳುವಳಿ ಕೆಲಸ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ನಾವೆಲ್ಲ ಕೂಡ ಈಗ ಸದ್ಯಕ್ಕೆ ಇತ್ತೀಚೆಗೆ ನಮ್ಮನ್ನು 15 ಕಿಲೋಮೀಟರ್ ತಗೊಂಡಿದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಕರಪತ್ರವನ್ನು ನೋಡಿದ್ವಿ ನಾವು. 6 ಜಿಲ್ಲೆಗಳಲ್ಲಿ, ಈ ಗೌರಿಬಿದನೂರು ತಾಲೂಕು ಯಾವುದಪ್ಪ ಮಣ್ಣಿದಾಗಿತ್ತಲ್ಲ, ಮಂಚನಹಳ್ಳಿ ಬಿಟ್ಟರೆ 6 ತಾಲೂಕುಗಳಲ್ಲಿ ದಲಿತ ಸಂಘಟನೆಗಳು, ಶಾಖೆಗಳು ಸಕ್ರಿಯವಾಗಿ ಭಾಗವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾ ಸಮಿತಿ ಕೂಡ ಕೆಲಸ ಮಾಡ್ತಾ ಇದ್ದಿದೆ. ನಾವೆಲ್ಲ ಕೂಡ ಇವರು ಎಲ್ಲ ಕಾರ್ಯಕ್ರಮಗಳು, ರಾಜ್ಯ ಮಟ್ಟದ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಸಮಿತಿಗಳೆಲ್ಲ ಕೂಡ 6 ಜಿಲ್ಲಾ ಸಮಿತಿಗಳೇನು, ತಾಲೂಕು ಸಮಿತಿಗಳೇನಿದೆ ನೋಡಿದೆ. ಇಲ್ಲಿ ನಮ್ಮ ಹೆಸರುಗಳೆಲ್ಲ ಹಾಕ್ಕೊಂಡಿದ್ದಾರೆ. ನಮ್ಮ ಹತ್ರ ಕೇಳಲೂ ಇಲ್ಲ, ನಾನು ಈ ತೀರಿ ಮಾಡ್ತೀನಿ ಅಂತ ಕೂಡ ಹೇಳಲಿಲ್ಲ. ಅವನು ನಾವು ಲಾಸ್ಟ್ ಟೈಮ್ ಮಾಡಿದಾಗ ಸಾಂಸ್ಕೃತಿಕ ಕನ್ವೀನರ್ ಆಗಿ ಮಾಡಿದ್ದಿಲ್ಲ. ಅವನು ಸಕ್ರಿಯವಾಗಿಲ್ಲ. ಈಗ ಸಕ್ರಿಯವಾಗಿಲ್ದೇನೆ ತನ್ನದೇ ಆದ ಒಂದು ಗುಂಪನ್ನು ಕಟ್ಕೊಳ್ಳೋಕ್ಕೋಸ್ಕರ ಒಂದು ಸಮಿತಿಯನ್ನು ಮಾಡಿಕೊಂಡು ಆಮೇಲೆ ಅವು ಎಲ್ಲ ಕಡೆ ಓಡಾಡ್ಕೊಂಡು ಮಾಡಬೇಕು, ಒಂದು ಪ್ಯಾರಲಲ್ ಸಂಘಟನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದು ಸಂಘಟನೆಗೆ ಮಾರಕವಾದಂಥದ್ದು, ದಲಿತ ಸಮುದಾಯಗಳಿಗೆ ಮಾರಕವಾದಂಥದ್ದು, ಮತ್ತು ಮಿಸ್ಗೈಡ್ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಹೆಸರುಗಳು ಹೇಳಿದ್ರೆ ನಮ್ಮ ಹೆಸರುಗಳು ಪಾಂಪ್ಲೆಟಲ್ಲಿ ಹಾಕಿದ್ದಾನೆ. ನಮ್ಮನ್ನು ಕೇಳೂ ಇಲ್ಲ, ನಮ್ಮ ಹೆಸರುಗಳಲ್ಲಿ ಹಾಕಿದ್ದಾನೆ. ಇದು ಈ ರೀತಿಯಾಗಿ ಆಗಬಾರ್ದು. ಈಗಿರ್ತಕ್ಕಂಥ ಹಾಲಿ ನಮ್ಮ ಸಂಘಟನೆ ಜಿಲ್ಲಾ ಮತ್ತು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಏನು ಸಂಘಟನೆಗಳು ಎದುರ್ಕೋದವ್ರು ಸಂಬಂಧ ಇಲ್ಲ ನಮಗೆ. ಮತ್ತು ಅವ್ರು ಯಾರೇ ಇವತ್ತಿನ ಕಮಿಟಿ ಆ ಕಮಿಟಿಗೆ ಈ ಕಮಿಟಿಗೆ ಸಂಬಂಧ ಇಲ್ಲ. ಇವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರೆ ಚಳುವಳಿಯನ್ನು ಕಟ್ಟಿದೆ. ಇತ್ತೀಚೆಗೆ ನಾವು ಎಷ್ಟು ಸಕ್ರಿಯವಾಗಿದೆ ಅಂದರೆ, ಇವರು ಸುಮಾರು ಒಂದು 7-8 ವರ್ಷಗಳಿಂದ ವಸತಿ ಹೋರಾಟಗಳನ್ನು ಮಾಡಿದ್ದಾರೆ. ಸುಮಾರು 8,000 ವಸತಿಗಳನ್ನು ಕೊಡೋದಕ್ಕೆ ಈಗ ತೀರ್ಮಾನ ತಗೊಂಡಿದ್ದಾರೆ. ಭೂಮಿ ವಸತಿ ಹೋರಾಟ ಮಾಡಿದಾಗ 8,000 ಸೈಟ್ಗಳನ್ನು ಕೊಡೋದಕ್ಕೆ ಸರ್ಕಾರ ಒಪ್ಪಿದೆ. ಅದನ್ನ ಪ್ರೋಸೆಸ್ ಇದೆ, ನಡೀತದೆ. ಭೂಮಿಯನ್ನು ಕೂಡ ಈಗ ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗಾಗಿ ಸಕ್ರಿಯವಾಗಿದೆ. ಇನ್ನೊಂದು ಸಮಿತಿ ಇಲ್ಲಿ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ಗೊಂದಲಗಳು ಆಗಬಾರ್ದು. ನಾಳೆ ದಿವಸ ಮಾಧ್ಯಮಗಳಿಗಾಗಲಿ, ದಲಿತರ ಮಧ್ಯೆ ಆಗಲಿ, ಇನ್ನೊಬ್ಬರಿಗೆ ಇದನ್ನು ಕ್ಲಾರಿಫಿಕೇಶನ್ ಆಗಬೇಕನ್ನೋ ಉದ್ದೇಶದಿಂದ ಇವತ್ತು ನಾವು ಇದನ್ನು ಕರೆದಿದ್ದೇವೆ. ಅವ್ರಿಗೂ ನಮಗೆ ಸಂಬಂಧ ಇಲ್ಲ, ನಮ್ಮ ಕಮಿಟಿಗೂ ಅದಕ್ಕೆ ಸಂಬಂಧ ಇಲ್ಲ. ಈ ರೀತಿ ಆಗಬಾರ್ದಾಗಿದ್ದನ್ನು ಒಂದು ಘಟನೆ ಆಗಿದೆ, ಗೊಂದಲ ಆಗಿದೆ. ಆಮೇಲೆ ಇಲ್ಲಿ ದಲಿತ ವರ್ಗ ಬೇರೆ ಎಲ್ಲರೂ ಯಾರು ಗೊಂದಲಕ್ಕೀಡಾಗಬಾರ್ದು ಅನ್ನೋ ಕ್ಲಾರಿಫಿಕೇಶನ್ ಇವತ್ತನ್ನು ಈ ಮೀಟಿಂಗನ್ನು ನಾವು ಕರೆದಿದ್ದೇವೆ ಸ್ನೇಹಿತರೆ.